ಸ್ಪೆಷಲ್ ರೆಸಿಪಿ, ನಾನ್ ವೆಜ್ ರೆಸಿಪಿ. ದಟ್ ಈಸ್ ಸ್ಪೈಸಿ ಮಿಂಟ್ ಕಬಾಬ್. ಈ ಸ್ಪೆಷಲ್ ಕಬಾಬಿಗೆ ಬೇಕಾಗಿರುವಂಥದ್ದು ಮಿಂಟ್ ಲೀವ್ಸ್ 1 ಬೌಲಷ್ಟು, 7ರಿಂದ 8 ರೆಡ್ ಚಿಲ್ಲಿ, ಸ್ವಲ್ಪ ಶುಂಠಿ ಮತ್ತು 4-5 ಬೆಳ್ಳುಳ್ಳಿ. ಈ 4 ಪದಾರ್ಥಗಳನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಬೌಲ್ನಲ್ಲಿ 3/4 ಅಂದರೆ 3/4 kg ಆಗುವಷ್ಟು ಚಿಕನನ್ನು ವಾಶ್ ಮಾಡಿ ನೀರನ್ನು ಸೋಸಿ ಇಟ್ಕೋಬೇಕು. ಇಂಪಾರ್ಟೆಂಟ್ಲಿ ನಾವು ಯಾವಾಗಲೂ ಚಿಕನ್ ವಾಶ್ ಮಾಡಬೇಕಾದ್ರೆ ತಂದ ತಕ್ಷಣ 15 ಮಿನಿಟ್ಸ್ ಟರ್ಮರಿಕ್ ಮತ್ತು ಸಾಲ್ಟ್ನ 2 ಸ್ಪೂನ್ ಹಾಕಿ ನೆನೆಸಿಡಬೇಕು. 15 ಮಿನಿಟ್ಸ್ ಆದಮೇಲೆ ನಾರ್ಮಲ್ ವಾಟ್ರಲ್ಲಿ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಿದ್ರೆ ಕಂಟ್ರೋಲ್ ಆಗುತ್ತೆ. ಸೊ ಈ ಕಬಾಬಿಗೆ ಮ್ಯಾರಿನೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ನಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ 3/4 kg ಅಷ್ಟು ಹಾಕಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿಣ ಅಂದರೆ ಟರ್ಮರಿಕ್, 1 ಸ್ಪೂನ್ ಆಗುವಷ್ಟು ಸಾಲ್ಟ್, ಆಲ್ರೆಡಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಪೇಸ್ಟ್, ಗರಂ ಮಸಾಲಾನ ನಾನು ಮೆಷರ್ ಮಾಡ್ತಾ ಇಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಇದು ಒಂದು 2 ಸ್ಪೂನ್ ಆಗುವಷ್ಟು ಇದೆ. ಸೊ 2 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿ 3/4 kg ಚಿಕನ್ಗೆ 1 ಪ್ಯಾಕ್ ಫುಲ್ ಕಬಾಬ್ ಪೌಡರ್ ಬೇಕಾಗುತ್ತೆ. ಸೊ 1 ಪ್ಯಾಕೆಟ್ ಫುಲ್ ಕಬಾಬ್ ಪೌಡರ್ ಹಾಕಿ, ಇದು ಅರೌಂಡ್ 200 ಗ್ರಾಮ್ಸ್ ಇರುತ್ತೆ. ಮತ್ತು ಲಾಸ್ಟ್ ಇಂಗ್ರೀಡಿಯೆಂಟ್ ಮೊಟ್ಟೆ. ನಾನು ಮನೆಯಲ್ಲಿರುವಂಥ ನಾಟಿ ಕೋಳಿ ಮೊಟ್ಟೆನೇ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬಾಯ್ಲರ್ ಕೋಳಿ ಮೊಟ್ಟೆನೂ ಯೂಸ್ ಮಾಡ್ಬೋದು. 1 ಎಗ್ನ ಸೇರಿಸಿ ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದೆಲ್ಲದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಚಿಕನ್ ಜೊತೆ. ಈ ರೆಸಿಪಿನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಯಾವ ಹಂತದಲ್ಲೂ ವಾಟರ್ನ ಆ್ಯಡ್ ಮಾಡಿಲ್ಲ. ವಾಟರ್ ಆ್ಯಡ್ ಮಾಡಿದ್ರೆ ಯಾವ ಇಂಗ್ರೀಡಿಯೆಂಟ್ಸ್ ಕೂಡ ಚಿಕನ್ ಜೊತೆ ಮ್ಯಾರಿನೇಟ್ ಆಗೋದಿಲ್ಲ. ಆಯಿಲ್ ಫ್ರೈ ಮಾಡಬೇಕಾದ್ರೆ ಎಲ್ಲ ಸೆಪ್ರೇಟ್ ಆಗಿಬಿಡುತ್ತೆ. ಸೊ ವಾಟರ್ನ ಆ್ಯಡ್ ಮಾಡದೇ ಇರೋದು ಒಳ್ಳೆಯದು. ಸೊ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದಾದಮೇಲೆ 30 ಮಿನಿಟ್ಸ್ ಸ್ವಲ್ಪ ಕರಿ ಲೀವ್ಸ್ನ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಮ್ಯಾರಿನೇಟ್ ಆಗಿರುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ. ಈಗ 1 ಲೀಟ್ರ್ ಆಗೋಷ್ಟು ಆಯಿಲ್ನ ಫ್ರೈಗೆ ಯೂಸ್ ಮಾಡ್ಕೋಬೇಕು. ಆಯಿಲ್ನ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿ ಆಯಿಲ್ ಹೀಟ್ ಆದಮೇಲೆ ಚಿಕನ್ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಮ್ಯಾರಿನೇಟ್ ಆಗಿರೋಂಥ ಪೀಸಸ್ ಕರಿ ಲೀವ್ಸ್ ಜೊತೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಫ್ಲೇವರ್ ಚೆನ್ನಾಗಿರುತ್ತೆ. ಆ ಕರಿ ಲೀವ್ಸ್ದು ಟೇಸ್ಟ್ ಕೂಡ ಚಿಕನ್ಗೆ ಹಿಡಿದಿರುತ್ತೆ. 6 to 7 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಚಿಕನ್ನ ಬೇಯಿಸಬೇಕು. ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಚಿಕನ್ನ ಬೇಯಿಸಬಾರ್ದು. ಬಿಕಾಸ್ ಆಯಿಲ್ನ ಚೆನ್ನಾಗಿ ಹೀರ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ತುಂಬ ಕಲರ್ ಏನು ಚೇಂಜ್ ಆಗಲ್ಲ, ಸ್ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಸೊ ನೋಡಿಕೊಂಡು ನಾವು ತೆಗೆದುಬಿಡಬೇಕು. ಈಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಕ್ರಿಸ್ಪಿನೂ ಆಗಿದೆ. ಇದರಿಂದ ಗೊತ್ತಾಗುತ್ತೆ ಚಿಕನ್ ಬೆಂದಿದೆ ಅಂತ. ಚಿಕನ್ ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಆಹಾ, ರೆಡಿನೇ ಆಗೋಯ್ತು. ಈ ಥರ ವಿಂಟರಲ್ಲಿ ಕ್ರಿಸ್ಪಿ ಸ್ಪೈಸಿ ಚಿಕನ್ ಮಾಡ್ಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ? ಒಂದ್ಸಲಿ ಟ್ರೈ ಮಾಡಿ. ನಮ್ಮನೇಲಂತೂ ಎಲ್ಲರೂ ಖಾರವಾಗಿ ಚೆನ್ನಾಗಿದೆ ಅಂತ ತಿಂದರು. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್. ಮೀಟ್ ಯು ನೆಕ್ಸ್ಟ್ ವಿಡಿಯೋ.